ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಇದು ಟೊಮೊಟೊ ಗೊಜ್ಜಲ್ಲ, ಇದೊಂಥರ ಪಲ್ಯ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಆಲೂಗೆಡ್ಡೆ ಮತ್ತು ಪನ್ನೀರು ಇಷ್ಟು ನಾಲ್ಕು ಗೊಜ್ಜು ಮಾಡ್ತಾಯಿದ್ದೀನಿ. ಮತ್ತು ಇದು ರವೆ ರೊಟ್ಟಿಗೆ ಅಂತೇಳಿ ಸಣ್ಣ ರವೆ, ಚಿರೋಟಿ ರವೆ ಸಿಗುತ್ತಲ್ಲ, ಅದನ್ನು ಮೊಸರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಇಟ್ಟಿದ್ದೀನಿ. ಫ್ರೆಂಡ್ಸ್, ರವೆ ರೊಟ್ಟಿ ರೆಡಿ. ರೊಟ್ಟಿ ಚೆನ್ನಾಗಿ ಬರ್ತಾ ಇದೆ. ಬರೀ ಒಂದು 5 ನಿಮಿಷ ಕಲಸಿಟ್ಟಿದೆ ಅಷ್ಟೆ. ತಾಳಿ ಯಾರಾದರೂ ತಿನ್ನಿ. ಇದಕ್ಕೆ ಸ್ವಲ್ಪ ಈರುಳ್ಳಿನ ತಿಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ತಿಂತಾನೆ ಅವಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ರೊಟ್ಟಿ ಬೆಳೆದ್ರೆ ಸಖತ್ತಾಗಿ ಬರುತ್ತೆ. ಇದನ್ನ ರಾತ್ರಿ ನೆನೆಸಿಟ್ಟರೆ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಒಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ. ನನ್ನ ಮಗ ಅರ್ಜೆಂಟ್ ಮಾಡಿಬಿಟ್ಟ, ಅದಕ್ಕೆ ಹಾಕ್ತಾಯಿದ್ದೀನಿ. ಆದರೂ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ಕಳ್ಳನ ಥರ ಬಂದು ತಿಂತಾನೆ. ಯಾವ್ದಾ ಸಾಕ ನಿಂಗೆ ಅಷ್ಟೇ? ಆದರೆ ಯಾಕೆ ತಿನ್ನು. ಸೌಟ್ ತಗೋ ಇದೆ ತಗೋ. ಆ ಮೊಟ್ಟೆ ಕಲಿಸ್ಬೇಡ, ಬಂಡಾರ ಎಲ್ಲ ಇದಾಗ್ಬಿಡುತ್ತೆ. ನಿಮ್ಮಪ್ಪ ಹಾಕು ಅಂತು. ಫ್ರೆಂಡ್ಸ್, ಇದಕ್ಕೆ ಆಲೂಗೆಡ್ಡೆ ಮತ್ತು ಈರುಳ್ಳಿ, ಪನ್ನೀರು, ಟೊಮೊಟೊ ರೇಟ್ ಜಾಸ್ತಿ ಐತೆ, ಒಂದೇ ಒಂದು ಹಾಕಿದ್ದೀನಿ ಅಷ್ಟೇ. ನಾಷ್ಟ ಮಾಡ್ತೀಯಾ? ಓಯ್ ಲಕ್ಷ್ಮಿ, ನಾಷ್ಟ ಮಾಡ್ದಳೆ ಇನ್ನೇ. ನಾಳೆ ಒಂದು ಮೊಟ್ಟೆ ಬಾರಿಸೋಳೆ, ಇಬ್ಬರು ಸೇರ್ಕೊಂಡು ಹಾಲು ಮೊಟ್ಟೆ ಫುಡ್ಡು. ದೋಸೆಗಿಂತ ರೊಟ್ಟಿನೇ ಚೆನ್ನಾಗಿ ಬರುತ್ತೆ, ಫಾಸ್ಟಾಗೂ ಆಗುತ್ತೆ. ದೋಸೆಗಿಂತ ರವೆ ರೊಟ್ಟಿನೇ ಬೇಗ ಆಗೋದು, ಫಾಸ್ಟಾಗಿ. ಆಮೇಲೆ ಬೇಗನೂ ಬೇಯುತ್ತೆ, ಚೆನ್ನಾಗಿರುತ್ತೆ, ಹಂಗೆ ತಿನ್ಬೋದು. ಮಸಾಲ ರೊಟ್ಟಿ ಥರ ಹಾಕ್ಬಿಟ್ರೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗೆದ ತಕ್ಷಣ ಬಂದುಬಿಡುತ್ತೆ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗೆದ ತಕ್ಷಣ ಬರುತ್ತೆ. ಈರುಳ್ಳಿ ತಿಕ್ಕಬೇಕು ಕೆಳಗಡೆಗೆ. ಹಳೆ ತವಗಳು ನೋಡಿ, ಎಷ್ಟು ವರ್ಷದ ಹಳೆ ತವ ಇದು. ಈಗ ಹಳೆ ತವಗಳು ಎಸಿಬಾರ್ದು, ರೊಟ್ಟಿ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಲಚ್ಚು ನೋಡ್ತಾ ಇವನಿಗೆ ಒಂದು ಮೊಟ್ಟೆ ಹೊತ್ತು ಕೊಟ್ಟಿದೆ, ಉಪ್ಪು ಹಾಕ್ಬಿಟ್ಟು, ಉಪ್ಪು ಪೆಪ್ಪರ್ ಪೌಡ್ರ್ ಹಾಕಿ ಎಲ್ಲನೂ ಖಾಲಿ ಮಾಡಿಬಿಟ್ಟು ನೀನು. ನನ್ನ ಮಗ ಇನ್ನೇನು ತಿನ್ನಲ್ಲ, ಮೊಟ್ಟೆ ಚೆನ್ನಾಗಿ ತಿಂತಾನೆ. ಏನು ತಿಂದೆ ಇವಾಗ ನೀನು? ಹಾಂ, ಒಂದು ಪಕ್ಕದಲ್ಲಿ ಚಾಕಿಡು, ಎಲ್ಲ ಕೈಯಲ್ಲೇ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿಕ್ಕರ್ ತಗೋಬಾರ, ಸ್ಟಿಕ್ಕರು. ಓಯ್ ರೆಡ್ಡಿ ಅಣ್ಣ ಯಾರೋ ಕನ್ನಡದಲ್ಲಿ ಬರ್ಸ್ತಾವ್ರಿ. ಹ್ಯಾಪಿ ಬರ್ಡೇ. ಅಯ್ಯೋ, ರೊಟ್ಟಿ ಸೀದಾಯ್ತು. ತೋರಿಸು, ಬರೈತಾ? ಚೆನ್ನಾಯ್ತಾ ಗೊಜ್ಜು? ತೋರಿಸು. ವೆಜ್ ಚಿಕನ್, ಆಲೂಗೆಡ್ಡೆ, ಪನ್ನೀರ್, ಮೊಟ್ಟೆ, ಆಲೂಗೆಡ್ಡೆ ಗೊಜ್ಜು. ನಮ್ಮ ನಾಷ್ಟ ಇಲ್ಲೇ, ಮನೆ, ಬೇಕ್ರಿ ಎಲ್ಲ. ಈಗ ಅವರಿಬ್ರದ್ದಾಯಿತು, ಈಗ ನಾನು ಹಾಕೋಬೇಕು. ನಿನಗೆ ಇನ್ನೂ ಸ್ವಲ್ಪ ಬೇಕಾ? ಸಾಕಾ? ಎಷ್ಟು ಹಾಕೊಂಡಿದ್ದ? 3 ಸಾಕಾ? ನಿಜವಾಗ್ಲೂ ಏನು ಇವತ್ತು ಅಷ್ಟೆಷ್ಟು ಕಡಿಮೆ ತಿಂತಾಯಿದ್ದೀರಾ? 4-5 ತಿಂತಿದ್ರಿ. ನಾಲ್ಕೇ ಐತೆ.
ಅವ್ರ ಶಿಫ್ಟ್ ಮುಗೀತು, ಊಟದ ತಿಂಡಿ ಊಟ ಎರಡು ಒಂದು. ಟೈಮ್ ಎಷ್ಟು? 12 ಗಂಟೆ. ಇವಾಗ ನಂದು ಆಲೂಗಡ್ಡೆ, ಪನ್ನೀರು, ಮೊಟ್ಟೆ ಇಷ್ಟನ್ನು ಹಾಕಿ ಗೊಜ್ಜು ಮಾಡಿದ್ದೀನಿ. ಪದಿಮ್ನ ಜೋಡಿಸ್ಕೊಳಪ್ಪ ಇದ ಅಲ್ಲೇ ಕಡಿತೀವಿ ಕಟ ಅಂತ. ತಟ್ಟೆ ಒಳಸ್ಕೊ. ಅದು ಯಾಕೆ ಕಾಣಿಸ್ತಿರೋದು? ಮೊಟ್ಟೆ ಹಾಯ್. ಗೊಜ್ಜು ನಾನು ಹಾಕಲ್ಲ, ನೀನು ಹಾಕಿದ ಜಾಸ್ತಿ ಹಾಕಪ್ಪ. ಎಲ್ಲ ಹಾಕೋದಕ್ಕೆ ಅಕ್ಕ ಮಾಡ್ಕೊಡ್ತಿಲ್ಲ. ಏನಾರ ಕೊಡ್ತಾರೆ ಅಂತ ಕೊಡ್ತಾ ಇದ್ರೆ ತಿಂತಾ ಇರ್ತಾರೆ. ಬಟ್ಟೆ ಬಿಚ್ಚಿಬಿಟ್ಟು ಸೋಪ್ ಹಾಕಪ್ಪ. ರಬ್ಬರೆಲ್ಲ ಚೆಲ್ಕೊಂಡು ಆಟ ಆಡೋಕ್ಕೆ ಅಂತ ಕೊಟ್ಟಿದ್ದೀಯೇ. ತುಂಬ ಅಲ್ಲವೇ? ಅರ್ಧ kg 250 ರೂಪಾಯಿ, ಗೊತ್ತಾ? ಹಾಂ, ಗೊತ್ತಾ? ಬಾ ಇಳಿ ಕೆಳಗೆ. ಚೆಲ್ಲಂಗೆ ಚೆಲ್ಬಿಟ್ಟು ಸುಮ್ಮನಿದ್ರೆ ಚೆನ್ನಾಗಿರ್ತಾನೆ. ನಾವು ಮಾಡೋದಂಗೆ ಮಾಡಿಸ್ಕೋಬೇಕು. ಕೊಡಿ ಇಲ್ಲಿ ಬಿಲ್ಲ ಕೊಡು. ಇಲ್ಲಿ ಡ್ರೆಸ್ ನೋಡಿಲ್ಲ, ಬೆಳಗ್ಗೆ ಉಲ್ಟಾ ಪಲ್ಟ ಹಾಕೊಂಡಿದ್ದೀನಿ. ಇದು ಮುಂದೆದು, ಇದು ಹಿಂದೆದು. ಬೆಳಗ್ಗೆ ಅರ್ಜೆಂಟ್ಗೆ ಹಿಂದೆದು ಮುದ್ದೆ ಮಾಡ್ಕೊಂಡು ಹಾಕೊಂಡು ಬಂದೀನಿ. ಒಂಥರ ಫ್ಯಾಷನ್. ಅಷ್ಟು ಬಿಸಿ ಕೆಲಸ, ಬಿಸಿ ಮ್ಯಾನ್. ಉಲ್ಟಾ ಪಲ್ಟ ಹಾಕ ಬರುವಷ್ಟು. ಇಲ್ಲಿ ಎಲ್ಲ ಕಟ್ಟ ಹೋಗೈತೆ. ಜೋಡಿಸಲ್ಲ ಸ್ಮೋಕ್ಗಳು ಎಲ್ಲೆಲ್ಲಿ ಎತ್ಕೊಂಡು ಅಂತ ಗೊತ್ತಾಯ್ತಾ ಇಲ್ಲ. ಮನೆಗೆ ತಗೊಂಡೋಗೋಣ ಸ್ಮೋಕ್ ತಗೊಂಡ್ರೆ ಮಹಾರಾಜ ಅವರ ವೈಫ್ ಮಹಾರಾಜಗೆ ಹೇಳ್ತಾರೆ, ಮನೆ ಆಪೋಸಿಟ್ ನಲ್ಲಿ ಇರುವ ಫ್ಯಾನ್ಸಿ ಶಾಪ್ಗೆ ಹೋಗಿ ಮಗಳಿಗೆ ಒಂದು ಗೊಂಬೆ ತಗೊಂಡ್ಬನ್ನಿ. ಸೊ ಮಹಾರಾಜ ಗೊಂಬೆ ತರೋದಕ್ಕೆ ಹೋಗುವಾಗಲೇ ಒಂದು ಲಾರಿ ಪೆಟ್ರೋಲ್ ತಪ್ಪಿ ತನ್ನ ಹೆಂಡತಿ ಮಗಳು ಹಾಗೂ ಸೆಲ್ವಂ ಅವರ ಹೆಂಡತಿ ಮಗಳು ಇದ್ದ ಮನೆಗೆ ಗೊಂಬೆ ಸೆಲ್ವಂ
ಸೆಲ್ವಂ ಅವರ ಮಗಳು ಮಾತ್ರ ಅವ್ರ ಮನೇಲಿದ್ದ ಕಸ ತುಂಬಿ ಇವಾಗ ಕೂಡ ಸೇಲ್ ಮಾಡಿರ್ತಾರೆ. ಅದಕ್ಕೆ ಫಸ್ಟ್ ಸೆಲ್ವಂ ಮನೇಲಿ ಈ ಡಸ್ಟ್ಬಿನ್ ಇರೋ ಥರ ತೋರಿಸಿರ್ತಾರೆ. ಸೊ ಮಹಾರಾಜ ತನ್ನ ಫ್ಯಾಮಿಲಿನ ಕಳ್ಕೊಂಡು ಸೆಲ್ವಂ ಮಗಳನ್ನ ತನ್ನ ಮಗಳ ರಾಜಕೀಯ ಬೆಳೆಸಿರ್ತಾರೆ. ಅದೇ ರೀತಿ ಈಗ ಸೆಲ್ವಂಗೆ ಜ್ಯೋತಿಗೆ ಅವಳಿಗೆ ಸರಿಯಾಗಿ ಕೊಟ್ಟು ದನ ಹಾಗೂ ನಲಶಿರೋಗಿ ಅವಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಕಳಿಸಿರ್ತಾರೆ. ಸೆಲ್ವಂ ಜೈಲಿನಿಂದ ರಿಲೀಸ್ ಆದಾಗ ವೈಫ್ ಹಾಗೂ ಮಗಳಿಗೆ ಕಳಿಸಿರ್ತಾರೆ. ಆಗ ಅವರು ಆಕ್ಸಿಡೆಂಟ್ ಮೇಲೆ ಸತ್ತೋದು ಅನ್ನೋ ವಿಷಯ ಗೊತ್ತಾಗುತ್ತೆ. ಮಗಳು ಕೂಡ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ರು. ಆದರೆ ಈಗ ಈ ಸರ ನೋಡ್ತಾರೆ. ಜೊತೆಗೆ ಮಹಾರಾಜ ಜ್ಯೋತಿನ ಕರ್ಕೊಂಡು ಬರ್ತಿರುವಾಗ ಬೆನ್ನಿನ ಇರೋ ಗಾಯ ನೋಡ್ತಾರೆ. ಸೆಲ್ವಂ ಆ ಗಾಯ ಆಗ್ತಿರುತ್ತೆ. ಇದು ಆ ಮಾತಿದೆ. ಸೊ ಈಗ ಸೆಲ್ವಂಗೆ ಗೊತ್ತಾಗುತ್ತೆ ಜ್ಯೋತಿ ಬೇರೆ ಯಾರು ಮಹಾರಾಜನ ಮತ್ತೆ ಕಾಲು ಬಿಟ್ಕೊಂಡು ಹೇಳ್ಕೊಳ್ತಾ ಇದ್ದಾರೆ. ನನ್ನ ಮಗಳನ್ನ ನೋಡ್ಬೇಕು, ನಾನು ಅವ್ರ ತಂದೆ ಅಂತ ಹೇಳೋದಿಲ್ಲ. ದಯವಿಟ್ಟು ಕರೆಯೋ